ನಮಸ್ತೆ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ನಾನಿವತ್ತು ಮೊದಲಿಗೆ ಯಾಕೆ ಬಂದಿದ್ದೀನಪ್ಪ ಅಂದರೆ ಎಲ್ಲ ನಮ್ಮ ಸ್ನೇಹಿತರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಹೇಳೋಣ ಅಂತ ಬಂದಿದ್ದೀನಿ. ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಸ್ನೇಹಿತರೆ. ಎಲ್ಲರೂ ಇದೇ ಥರ ನಮ್ಮ ಚಾನಲ್ನ ವೀಕ್ಷಿಸಿ ಹಾಗೆ ನಮಗೆ ಸಪೋರ್ಟ್ ಮಾಡಿ, ಅದರಲ್ಲೂ ಲೈಕ್ ಮಾಡಿದವ್ರಿಗೆ, ಕಮೆಂಟ್ ಮಾಡಿದವ್ರಿಗೆ, ಸಬ್ಸ್ಕ್ರೈಬ್ ಆಗಿರೋ ಎಲ್ರಿಗೂ ಮನಸ್ಫೂರ್ತಿಯಾಗಿ ಧನ್ಯವಾದಗಳು. ಅದೇ ಥರ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಈ ಗಣೇಶ ಹಬ್ಬದಲ್ಲಿ ಕೇಳ್ಕೊತಾ ಇರೋದು, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ. ಇದು ನನ್ನ ರಿಕ್ವೆಸ್ಟು. ದಯವಿಟ್ಟು ಲೈಕ್ ಮಾಡಿ, ಹೆಚ್ಚೆಚ್ಚು ಕಮೆಂಟ್ ಮಾಡಿ. ಹಾಗೆ ಕಮೆಂಟ್ ಮಾಡಿರೋ ಎಲ್ಲ ನನ್ನ ಸ್ನೇಹಿತರಿಗೂ ಧನ್ಯವಾದಗಳು. ಎಲ್ಲಿ ನಮ್ಮ ಪುಟ್ಟಿ ಕಾಣ್ತಾನೆ ಇಲ್ವಲ್ಲ, ಎಲ್ಲಿ ಕೆಲಸ ಮಾಡ್ತಾ ಇದೋ ಏನೋ. ಶಾಂತಿಗೆ ನೀರು ಕಾಯಿಸಿದ್ಲೋ ಇಲ್ವೋ ಕೇಳೋಣ ಅಂತ ಬಂದರೆ ಎಲ್ಲೂ ಕಾಣ್ತಾ ಇಲ್ಲ. ಪುಟ್ಟೆ ಪುಟ್ಟೆ ಪುಟ್ಟಿ ಎತ್ತಾಗೋದವ, ಎಲ್ಲಿದೀಯಾ? ಏನವ ಇಲ್ಲೇ ಇದ್ದೀನಿ ಕಂತೇವಳು, ಅಲ್ಲಿ ಶಾಂತಕ್ಕನ ರೂಮ್ನಾಗಿದ್ದೇಕಂತೆ. ಹೌದೇ? ಏನಿಲ್ಲ ಕಣವ, ಅದೇ ಶಾಂತಿಗೆ ನೀರು ಉಯ್ಬೇಕಾಗಿತ್ತಲ್ಲ, ಇನ್ನು ಮಗಿಗೂ ನೀರು ಹಾಕ್ಬೇಕಾ ಇವತ್ತು? ಅದಕ್ಕೆ ಏನು ಅಂಡೆ ಒಲೆ ಉರಿ ಹಾಕಿದೆಯಾ ಇಲ್ವವ? ಇಲ್ಲ ಹಾಕ್ಬೇಕಾ ಏನು? ಎದ್ದಾಗಲೂ ಒತ್ತಾರಾಗಲೇ ಸ್ವಾಗೆ ಎಡಮಟ್ಟೆ ಎಲ್ಲನೂ ತುರ್ಕಿದ್ದೆ ಕಣವ. ಬೆಂಕಿ ಹಚ್ಬಿಟ್ಟು ಕಾಯ್ಕೊಂಡಿರ್ತವೆ. ನೀರೇನು ಕಾದೇ ಬಿಡು, ಉರಿ ಹಾಕಂಗೇನಿಲ್ಲ. ಮತ್ತೆ ಅದೇ ಹೋಗಿ ಕರೆದು ಬರಬೇಕು ಆ ಅಕ್ಕನ. ಅದಕ್ಕೆ ಆಮೇಲೆ ಹೋಗಿ ಕರೆದು ಬಂದ್ರಾಯ್ತು ಅಂತ ಸುಮ್ಕಾದೆ. ನೀರು ಏಕೆ ಸಾವಿತ್ರಕ್ಕನ ಕರೆದು ಬರಬೇಕು. ಅವಳೇನು ಕರಿ ಅಂದವಳೆ, ನೀನು ಯಾಕೆ ಹೋಯ್ತೀಯಾ? ಇವನ್ನ ಕಳಿಸು, ನಮ್ಮ ಸುರೇಶನ್ನು ಇಲ್ಲ ಮಹೇಶಂಗೋ ಹೇಳಿ ಕಳಿಸು. ಯಾರು ಇಲ್ಲ ಅಂದರೆ ಸುಮ್ಮಂಗೆ ಹೇಳು, ಸುಮ್ಮ ಕರೆದು ಬರ್ತಾಳೆ, ಇಲ್ಲೇ ಅಲ್ವಾ ಬರ್ತಾಳೆ. ತಿಂಡಿ ತಿನ್ಕೊಂಡು ಬಂದು ಕೊಟ್ಟು ಹೋಯ್ತಾಳಂತೆ. ಅವ್ರನ್ನ ಕರಿಯ ಕಳಿಸು. ಮತ್ತು ನೀನು ಬೇರೆ ಅಲ್ಲಿ ಗಂಟೆ ನಡ್ಕೊಂಡು ಹೋಗ್ಬೇಡ. ನೀನು ಇಲ್ಲ ಅಂದ್ರೆ ಮನೇಲಿ ಏನು ಕೊಡ್ಬೇಕು ಏನು ಬಿಡಬೇಕು ಅಂತ ಗೊತ್ತಾಗಿಲ್ಲ. ಹಂಗಂತೀಯೇ? ಸರಿ ಬಿಡು ಆಯಿತು. ಸುಮ್ಮನ ಕೈಲೋ ಇಲ್ಲ ಸುರೇಶನ ಕೈಲೋ ಹೇಳಿ ಕಳಿಸ್ತೀನಿ. ಅವಳೇ ಹೋಗಿ ಕರ್ಬಿಟ್ಟು ಬರ್ತಾರೆ ಸಾವಿತ್ರ ಕೈ ಏಳೈತಾನೆ ಬರ್ತೀನಿ ಅಂತವ. ಅವ್ರೋಗಿ ಕರೆದ್ರೆ ಬರ್ತತೆ. ಸರಿ ಆಯ್ತು ಬಿಡಿ, ಹೇಳಿ ಕಳಿಸ್ತೀನಿ. ಅವ ಎಣ್ಣೆ ಕಾಯಿ ಹಾಕಿಡ್ಬೇಕು. ಯಾವ ಎಣ್ಣೆ ಕಾಯಿಸೋಣ ಏನು ಅವೇನು ನೀನು ಏಳನೂ ಇಲ್ಲ ಏನೂ ಇಲ್ಲ. ಅದಕ್ಕೆ ಬಂದಮೇಲೆ ಕೇಳಿಟ್ರಾಯ್ತು ಅಂತ ಸುಮ್ಕಾದ್ನವ. ಸ್ವಂತಕ್ಕೆ ಇನ್ಯಾವ ಎಣ್ಣೆ ತಿಕ್ತಾರವ, ನಮ್ಮ ಕಡೆ ತಿಕ್ಕೋದಲ್ಲವ ಕೈ ಎಣ್ಣೆನೆಯ ಹೊಸಿ ಬೆಚ್ಚಗೆ ಮಾಡಿಬಿಟ್ಟು ಕೊಟ್ಟಾಯ್ತು. ಅವಳು ಬಂದಬೇಕು ಒಂದು ಬಟ್ಲಿಗೆ ಹಾಕಿಟ್ಟಿರು. ಅಲ್ಲೇ ಹೊಸಿ ಕೆಂಡ ಇರಿದ್ಬಿಟ್ಟು ಇಟ್ಟು ಬೆಚ್ಚಗೆ ಮಾಡಿದರೆ ಅವಳು ತಗೊಂಡು ಹಚ್ಕೊತಾಳೆ, ಏನಾಗಕ್ಕಿಲ್ಲ. ಇನ್ನೆಂಥ ಎಣ್ಣೆ ಬೇಡಕ್ಕಂತ ಹಾಕೋ, ಕೊಪ್ಪರೆಣ್ಣೆ ಬೇಡ, ಕೈ ಎಣ್ಣೆ ಚೆನ್ನಾಗಿ ಸೊಂಟಕ್ಕೆ ತಿಕ್ಕಬೇಕು. ಕೈ ಎಣ್ಣೆದೇನಮ್ಮ, ಕೈ ಎಣ್ಣೆ ಅಂದರೆ ಅದೇ ಬಿಡು. ನೀನು ಒಂದ್ಸತಿ ಕಾಸಿಟ್ಟಿದೆಯಾ, ಇನ್ನೂ ಒಂದು ಕ್ಯಾನ್ ಹಂಗೆ ಅದೇ ಅದ್ರಾಗೆ ಬಗ್ಗಿಸ್ಕೊಬಿಟ್ಟು ಕೆಂಡ ಕೆರೆದಿಡ್ತೀನಿ. ಬಿಸಿ ಆಯ್ತದೆ. ಸಾವಿತ್ರಕ್ಕೆ ಬರೋವಾಗ ಕೆಂಡದ ಮೇಕಿದ್ರೆ ಬಿಸಿ ಇರ್ತದೆ. ಈಗ ಇರ್ತೀನಿ ಬಿಡು. ಹಂಗೆಯಾ ಅರ್ಲೆ ಮೇಕೆ ಹೊಸಿ ಕೆಂಡ ತೆಗ್ದಿಡವ. ಮಗಿಗೆ ಸಾಂಬ್ರಾಣಿ ಹಾಕೋಕ್ಕೆಲ್ಲವ ಬೇಕಾಯ್ತತೆ. ಆ ಮೇಕೆ ತೆಗ್ದಿಡು. ಶಾಂತನ ಸಾನ ಆಯ್ತತ್ತಲ್ಲ, ಆಗ ಒಂದು ಅರ್ಲೆ ಮೇಕೆ ಕೆಂಡ ತೆಗ್ದಿಡು. ಸಾಂಬ್ರಾಣಿ ಹೋಗಿ ಕೊಟ್ಟಾಯ್ತತೆ ಮಗಿಗೆ ಹೊಸಿಯ ಅವಳಿಗೊಸಿಯ. ಸರಿ ಕಣವ ಆಯ್ತು. ಮಾದೇವಿ ಏನು ಹಿಂಗೆ ಅಂದ್ಬಿಟ್ಲಲ್ಲ, ಯಾಕೋ ನನ್ನ ತಲೆಯಿಂದ ಹೋಯ್ತಾನೆ ಇಲ್ವಲ್ಲ. ಎರಡನೇ ಸಂಬಂಧ ಆದರೂ ಪರವಾಗಿಲ್ಲ, ಮೊದಲು ನಿಂಗಮ್ಮನ್ನ ಮದುವೆ ಮಾಡು, ಇಲ್ಲಾಂದರೆ ಇದೇ ಆಗೋಯ್ತದೆ ಮನೇಲಿ ಅಂದ್ಲಲ್ಲ. ಅಲ್ಲ ಒಂದು ಕಡೆಗೆ ಯೋಚನೆ ಮಾಡಿದ್ರೆ ಅವಳಂದಿದ್ದು ಸರಿನೇಯಾ? ಆದರೂ ಎರಡನೇ ಸಂಬಂಧಕ್ಕೆ ಹೆಂಗೆ ಕೊಡೋದು? ನಿಂಗಮ್ಮ ದಿಟ್ಟವಾಗಿ ಎರಡನೇ ಸಂಬಂಧ ಒಪ್ಕೊತಾಳೆ. ನಾವು ಮದುವೆ ಮಾಡ್ಕೊಂಡಕ್ಕೆ ಮಾಡ್ಕೊಬಿಡ್ತಾಳೆ ಎರಡನೇ ಸಂಬಂಧವ. ಯೋಟ್ ಚೆನ್ನಾಗಿದ್ರು ಅವಳು 50 ಕೊಂಕಿರ್ತವೆ. ಅದರೊಳಗೆ ಎರಡನೇ ಸಂಬಂಧವ ನಾವು ಮಾಡ್ಕೊಂಡೆ ಅದಕ್ಕೆ ಅವಳು ದಿಟ್ಟವಾಗ್ಲೂ ಮಾಡ್ಕೊತಾಳೆ. ಏನಪ್ಪ ಏನು ಹೇಳೋದು ಅಂತಲೇ ತಿಳಿತಿಯಲ್ಲ ನನಗೆ ಹೋಗತ್ತೆ. ಏನು ಮಾಡ್ತಾ ಇದೀಯಾ? ಇದ್ಯಾರಪ್ಪ ಇಟ್ಟೊತ್ತು ನಾಲ್ಕು ತೋಪ ಕುಲ್ಕಿ ಬಂದವ್ರೆ ತೋಪಕ್ಕ ಅನ್ಕೊಂಡು. ನೀವೇನ್ರೆ ಬನ್ನಿ ಏನು 3 ಜನ ಒಟ್ಟಿಗೆ ಬಂದ್ಬಿಟ್ಟಿದ್ದೀರಲ್ಲ ಅಂತವ. ಅಲ್ಲಿ ಹೊರಕ್ಕೆ ನೀರಿಟ್ಟಿದ್ದೆ, ಕೈಕಾಲು ತೊಳ್ಕೊ ಬಂದ್ರೆ. ಹೂಕಂತ ಹಾಕಿ ಅಕ್ಕ ನೋಡ್ದ ಅಲ್ಲಿ ಕೈಕಾಲು ತೊಳ್ಕೊಂಡೆ ಬಂದಕ್ಕಂತ ಹಾಕು. ಏನು ನಮ್ಗೆ ಆಟ ಕಲಿಯೋಕ್ಕಿಲ್ಲ ಅನ್ಕೊಂಡಿದ್ದೀನಿ ಅಕ್ಕ? ಅಯ್ಯೋ ಕೈಕಾಲು ಏನು ತೊಳ್ಕೊಂಡೆ ಬಂದಕ್ಕಂತ ಹಾಕು. ಅಲ್ಲೇ ಬಾಗಿಲೇ ಇಟ್ಟಿದೀಯಾ ಗೊತ್ತಾಗಕ್ಕಿಲ್ವ ನಮಗೆ? ಮಗ ಇರೋ ಮನೆಗೆ ಹಂಗೆ ಬರಬಾರ್ದು, ಕೈಕಾಲು ತೊಳ್ಕೊ ಬರ್ಬೇಕು ಅಂತವ. ತೊಳ್ಕೊ ಬಂದಕ್ಕಂತ ಹಾಕು. ಅಯ್ಯೋ ಕೇಳ್ಬೇಕಂತ ಬಂದ್ರೆ ಏನು ಹಂಗೆ ಮ್ಯಾಲೆ ಬೀಳ್ತಿರವ ಒಳ್ಳೆ ತಿನ್ನಾರಂಗೆ. ಏನಾರ ಕೇಳಿದ್ರೆ ಬನ್ನಿ ಒಳಕ್ಕೆ. ಏನ್ರ ತಾಯಿರ 3 ಜನ ಹಿಂಗೆ ಒಟ್ಟಿಗೆ ಬಂದ್ಬಿಟ್ಟಿದ್ದೀರಾ? ಏನು ಸಮಾಚಾರ? ನಿನ್ನೆ ನೋಡೋಣ ಅಂತ ಬಂದಕ್ಕ ನಾಕೆ ತಾಯಿ, ಯಾಕೆ ಬರ್ಬಾರ್ದ? ಏಳು ಸುಮಾರ ನೋಡಿ, 8 ವರ್ಷದಿಂದ ಬಂದಿಲ್ಲ ನನ್ನ ನೋಡಕ್ಕೆ, ಈಗ ನನ್ನ ನೋಡಕ್ಕೆ ಬಂದವಳಂತ. ಮಗ ನೋಡಕ್ಕೆ ಬಂದಿದ್ದೀನಿ ಅಂತ ಹೇಳಿದ್ರು ಅಲ್ಲೇ, ನಿನ್ನೆ ನೋಡಕ್ಕೆ ಬಂದಿದ್ದೀನಿ ನಾಕೆ ತಾಯಿ ಅಂತಾಳೆ. ಅದಕ್ಕೆ ಕರೆ ಹೇಳಿದ್ರು ಕೇ ತಪ್ಪಕ್ಕಂತವ ನಿಂದೆಲ್ಲ ನಡೆಯೋಕ್ಕಿಲ್ಲ, ಸುಮ್ಮಕ್ಕೆ ಬಂದಿರೋ ಜೋಳು ಅಂತವ. ಯಾಕಬೇಕು ಹೇಳ್ತವ, ಒಂದೊಂದು 2 ಅನಿಸ್ಬಾರ್ದು ಸುಮ್ಕೆ ಯಾಕೆ ಬಂದಿದ್ದೀವಿ ಅಂತ ಜೋಳು. ಅದೇಯಪ್ಪ ಹಂಗೆ ಹೇಳೋ ಬಿಟ್ಬಿಟ್ಟು ಸುಮ್ಮನೆ ಆಡ್ತಾಳೆ. ನಾನು ನೋಡದೆ ಇರೋದು ಅಂತ. ಎಲ್ಲಿ ತೋಪಕ್ಕ ಏನು ಮಾಡ್ತಾವಳೆ ಅಂತ ಒಂದಿನ ತಿರು ನೋಡೋಕ್ಕಿಲ್ಲ, ಇಲ್ಲೇ ಹೋಯ್ತಾಳೆ ಮನೆ ಬಾಕ್ಲಲ್ಲಿ. ನಾನು ನೋಡಕ್ಕೆ ಬಂದೆ ಅಂತಾಳೆ ನೋಡು ಮತ್ತೆ. ಅಯ್ಯೋ ನಿನ್ನ ನೋಡಕ್ ಬಂದಿದೀವಿ, ಮಗನ ನೋಡಕ್ ಬಂದಿದೀವಿ ನಾಕೆ ತಾಯಿ. ಅದೇ ಮಗ ಇದು ಶಾಂತಿಗೆ ಅಂತ ಗೊತ್ತಾಯ್ತಾ? ಇನ್ನು ಅವತ್ತು ಬೇಡ ಎಳೆ ಮಗಿಂದ ಏನು ಇದು ಅಂತ ಅಂದ್ಬಿಟ್ಟು ನೋಡ್ಕೊಂಡು ಹೋದ್ರೆ ಆಯ್ತದೆ. ಇನ್ನು 9 ದಿನಕ್ಕೆ ಹೆಂಗೋ ಗುಡಿಗಾಗ ಕರೀತಿದ್ದೆ. ಇನ್ನು ಅಲ್ಲಿ ಗಂಟೆ ಹೆಂಗಿರೋದು? ಅದಕ್ಕೆ ನೋಡ್ಕೊಂಡು ಹೋಗೋಣ ಬಂಗವ ಅಂತ ಅಂದ್ಬಿಟ್ಟು 3 ಜನ ಅಂತ ಬಿರ್ಬಿರ್ನ ಕೆಲಸ ಮುಗಿಸ್ಕೊಂಡು ಬಂದ ಕಡೆ ತಪ್ಪಕ್ಕ ಮಗ ನೋಡ್ಕೊ ಹೋಗೋಣ ಅಂತ. ಮಗ ಮಲಗಿರ್ಬೇಕಾನೆ, ಇನ್ನು ಏನು ಸ್ನಾನ ಮಾಡಿಸಿಲ್ಲ ನಂಗೆ ಕಾಣ್ತದೆ. ಅವಳು ಪುಟ್ಟಿನೂ ಈಗ ನೀರು ಕಾದವೆ. ಸಾವಿತ್ರಕ್ಕಂಗೆ ಕರಿಯಕ್ಕೆ ಕಳ್ಸಿದೀನಿ ಅಂತ ಇದ್ಲು. ಇನ್ನೇನು ಸಾವಿತ್ರ ಬರ್ತಾಳೆ ನೋಡಿ, ಬಂದ್ಮೇಕೆ ಸ್ನಾನ ಮಾಡಿಸೋದು. ಕೂತ್ಕೊಳ್ಳಿ, ಎದ್ದೈತೆ ನೋಡಿ ಕಳಿಸ್ತೀನಿ. ಆ ಪುಟ್ಟಿ ಕೈಯಲ್ಲಿ ಕೊಟ್ಟು ಕಳಿಸ್ತೀನಿ ಬಿಡು. ಇಲ್ಲಾಂದರೆ ಶಾಂತ ಇಲ್ಲಿ ಬರೋಕೆ ಹಾಕಿಲ್ಲ, ಅವಳೇನು ಎದ್ದಿರಾಕಿಲ್ಲ. ಇಲ್ಲ ನೀವೇ ಕೊಂಡು ಹೋಯ್ತೀರಾ ಹಿಂಗೆ ನೋಡಿ. ಸುಮ್ಕೆ ಅಲ್ಲೇ ಮಗಿನ ಕೊಂಡಿಗೆ ಹೋಗಿ ನೋಡ್ಕೊ ಬಂದ್ಬಿಡಿ. ಏನು ಕೈ ಕಾಲೆಲ್ಲ ತೊಳ್ಕೊಂಡಿದ್ದೀರಲ್ಲ, ಇನ್ನೇನು ಮಗಿನ ಕೊಂಡಿಗೆ ಹೋಗಿ ಅಲ್ಲೇ ಮಾತಾಡಿಸ್ದಂಗೆ ಹೋಯ್ತದೆ, ಮಗ ನೋಡ್ದಂಗೆ ಹೋಯ್ತದೆ. ಮತ್ತೆ ಇಲ್ಲಿಗೆ ಎತ್ಕೊ ಬರೋದು ಕೊಂಡಿಂದವ ಎಳೆ ಮಗ.
ಹೋಗಿ ಅತ್ತಾಗ ನೋಡಿ ಅಲ್ಲೇ ಮಾತಾಡ್ಸ್ಕೊ ಬನ್ನಿ. ಹಂಗಂತೀಯೇ? ಹಂಗಾರೆ ಅಲ್ಲಿಗೆ ಹೋಯ್ತೀವಿ ಬಿಡು. ಬಾಣ್ತಿ ಕೋಣಿಗೆ ಹೋಗಿ ನೋಡ್ಕೊ ಬರ್ತೀವಿ. ಇನ್ನೇನು ತಿಂಡಿ ಗಿಂಡಿ ಎಲ್ಲ ಆಗೈತಲ್ಲ, ತಿನ್ನುವಾಗ ಹೋಗ್ಬಾರ್ದು, ಕಣ್ಣಸ್ರು ಪಣ್ಣಸ್ರು ಆಯ್ತದೆ, ಯಾಕೆ ಬೇಕು? ಅದಕ್ಕೆ ಎಲ್ಲ ಆಗೈತೆ ಅಂದರೆ ಓದ್ತೀವಿ, ಇಲ್ಲಾಂದ್ರೆ ಇಲ್ಲೇ ಒಂದು ಗಳಿಗೆ ಕೂತಿರ್ತೀವಿ ಕಂತಾಕು. ತಿಂಡಿ ಆಗಿರ್ಬೇಕು ಕಣೆ ಸುಶೀಲಿ. ಒಂದು ಕೆಲಸ ಮಾಡಿ, ಒಂದು ಗಳಿಗೆ ಇಲ್ಲೇ ಕೂತಿರಿ, ಪುಟ್ಟಿಗೆ ಹೊಸಿ ಕಾಪಿ ಇಟ್ಕೊಬರಕ್ಕೆ ಹೇಳ್ತೀನಿ. ಆಮೇಲೆ ಕಾಪಿ ಕುಡ್ದಾರಯ್ಯ ರೂಮ್ಗೆ ಹೋಗಿ ನೋಡಿವ್ರಂತೆ. ಸರಿ ಹೋಯ್ತತೆ. ಹೆಂಗೋ ಸಾವಿತ್ರನೂ ಬತ್ತಾಳೇನೋ ಮಗಿಗೆ ನೀರು ಹಾಕಕ್ಕೆ, ಸರಿ ಹೋಯ್ತತೆ ಅಲ್ಲಿಗೆ. ಮಗ ನೀರಿಗೆ ನೀರು ಹಾಕಕ್ಕೆ ಕರ್ಕೊ ಹೋಗೋ ಹೊತ್ತಿಗೆ ನೀವು ನೋಡ್ಕೊಂಡು ಮಾತಾಡಿಸ್ದಂಗೂ ಆಯ್ತದೆ, ಆಟೋತಿಗಳು ಬರೋ ಹೊತ್ತಿಗೆ ಹೊಸಿ ಕಾಪಿ ಕುಡ್ದಂಗೂ ಆಯ್ತದೆ. ಇಲ್ಲ ಅವಳು ಬಂದರೆ ಅವಳು ಕುಡಿತಾಳೆ. ಕಾಪಿ ಗಿಪಿ ಏನು ಬೇಡ, ಸುಮ್ಕಿರೋ ಪಕ್ಕ. ಬಾಣ್ತೀರ ಮನೆ, ನಿಮಗೆ ಕೆಲಸ ಜಾಸ್ತಿ, ಅದ್ರೊಳಗೆ ಅಂತ ಕಾಪಿ ಇಟ್ಕೊಂಡು ಕೂತ್ಕತ್ತೀಯ. ಬೇಕಾರೆ ಇಲ್ಲ ಕೂತಿರ್ತೀವಿ ಒಂದು ಗಳಿಗೆ. ಕಾಪಿ ಗಿಪಿ ಎಲ್ಲ ಏನು ಬೇಡ, ನೀವು ಸುಮ್ಕಿರು. ಬ್ಯಾಕ್ಗ್ರೌಂಡಲ್ಲಿ ಸ್ವಲ್ಪ ಗಲಾಟೆ ಇದು ನಾಯ್ಸ್ ಬಂದರೆ ದಯವಿಟ್ಟು ಯಾರು ಏನು ತಪ್ಪು ತಿಳ್ಕೊಬೇಡಿ. ನನ್ನ ಮಕ್ಕಳು ಗಣೇಶ ಹಬ್ಬಕ್ಕಂತ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ. ಅವ್ರು ಎಷ್ಟು ಹೇಳಿದ್ರು ಅಷ್ಟೇ, ನಿಮಗೆ ಗೊತ್ತಲ್ಲ ಮಕ್ಕಳು ಹೇಗೆ ಅಂತ ಹೇಳ್ಕೊಂಡು ಮಾಡ್ತಾ ಇರ್ತಾರೆ. ಸೊ ಹಾಗಾಗಿ ನಾನು ಎಲ್ಲೇ ಯಾವ ರೂಮ್ಗೆ ಹೋಗಿ ಬಾಗ್ಲಾಕೊಂಡು ಕೂತ್ಕೊಂಡು ಸ್ವಲ್ಪ ಸೌಂಡ್ ಕೇಳಿಸುತ್ತೆ. ದಯವಿಟ್ಟು ಯಾರು ಏನು ಅನ್ಕೋಬೇಡಿ. ಕೂತ್ಕೊಂಡ್ರೆ ಏನು ದಿನ ಬರಕ್ಲ ನೀವು ನಮ್ಮ ಮನೆಗೆ ಬರೋದೇ ಅಪರೂಪ ತಾಯಿರು. ಏನು ಎಂಥ ಭಂಗ, ಅದೇ ಇದ್ದಿದ್ದೆ ಭಂಗ ದಿನ ಮಾಡೋದೇ. ಹಂಗಂತ ಏನು ನಾವು ಊಟ ತಿಂಡಿ ಬಿಟ್ಟು ಕೂತಿದ್ದೀವಿ? ಕೂತ್ಕೊಳ್ಳಿ, ಏನೋ ಹಾಕಲ್ಲ, ಬರೋದೇ ಅಪರೂಪ, ಅದರೊಳಗೆ ಭಂಗ ತೆಗಿ ತಪ್ಪಕ ಅಂತ ಬೇರೆ ಅಂತಾರೆ. ಕೂತ್ಕೊಳ್ಳಿ, ಇಲ್ಲ ಒಂದು ಕೆಲಸ ಮಾಡಿ, ತಿಂಡಿ ತಿನ್ಬೇಕೆ ಕಾಪಿ ಇಡಿಸ್ತೀನಂತೆ. ಅಯ್ಯೋ ಬೇಡ ಕಣ್ಣೆ ತಪ್ಪಕ, ನಿನ್ನ ದಮ್ಮಯ್ಯ ಅಂತೀನಿ ಬೇಡ, ದಿಟ್ಟು ಎಲ್ಲ ತಿಂಡಿ ಎಲ್ಲ ತಿನ್ಕಂದೇ ಬಂದು ಏನು ಬೇಡ. ಅದೇ ಮಗ ನೋಡ್ಕೊ ಹೋಗೋಣ ಅಂತ ಬಂದು, ಬೇಕಾದ್ರೆ ಕಾಪಿ ಇಡಿಸ್ತೀನಿ ಅಂದಲ್ಲ, ಇಡಿಸ್ ಕೂತ್ಕೊತೀವಿ ಹೋಗಿ. ತಿಂಡಿ ಮಾತ್ರ ಬೇಡ. ಸರಿ ಆಯ್ತು ಹಂಗಾರೆ ಕೂತ್ಕೊಳ್ರಿ, ಕಾಪಿನ ಥರ ಕೇಳ್ತೀನಿ ಕೂತ್ಕೊಳ್ಳಿ. ಅಲ್ಲ ಕಟ್ಟೆ ಬೇಕು ಕೂತ್ಕೊಳ್ರಿ, ಅದೇ ಕೆಳ ಕೂತ್ಕೊಂಡ್ರಿ, ಇಲ್ಲ ಚಾಪೆ ತತ್ತೀನಿ ತಡಿರಿ. ಬೇಡಕಂದು ಸುಮ್ಕಿರಕ, ಇಲ್ಲ ತಣ್ಣಗಾದ ಏನಾಯ್ತದೆ, ಇಲ್ಲ ಕೂತ್ಕೊತೀವಿ. ನಾವೇ ಮೇಲೆ ಕೂತ್ಕೊಳಕಿಲ್ವೇ, ಇಲ್ಲ ಸಣ್ಣಗತ್ಕೊಂಡು ಸುಮ್ಕಿರು. ನೀವು ಹೇಳಿದ್ ಕೇಳಲ್ಲ, ಹೊಡಿರಲ್ಲ ಕದ್ಬಿಡ ತಗೊಂಡು. ಪುಟ್ಟಿ ಬರ್ವಿಲ್ಲಿ. ಏನವ ಏನು ಕರ್ದಲ್ಲ? ಓ ರುಕ್ಮಿಣಿ ಅಕ್ಕ, ಸುಶೀಲ ಅಕ್ಕ, ಭಾಗ್ಯಕರೆಲ್ಲ ಬಂದವ್ರೆ. ಇದೇನಂಗೆ ಯಾವಾಗ ಬಂದ್ರಕ್ಕ? ಓ ಈಗ ಮಗ ನೋಡಕ್ಕೆ ಅಂತ ಬಂದಿದ್ರು. ನಾನೇ ಇನ್ನುವೇ ಮಗಿಂದುವೆ ಅವ್ಳು ಶಾಂತಂದು ಸ್ನಾನ ಆಗಿತ್ತಿಲ್ವಲ್ಲ, ನೀನೇನು ಈಗ ಸಾವಿತ್ರ ಕೈ ಕಳಿಸಿದ್ದಲ್ಲ, ಅದಕ್ಕೆ ಇನ್ನೇನು ಸಾವಿತ್ರನು ಬರ್ತಾಳೆ, ಕೂತ್ಕೊಳ್ಳಿ ಹೊಸಿ ಕಾಪಿ ಕುಡಿರಂತೆ. ಆಮೇಲೆ ಬೇಕಾರೆ ಮಗ ನೋಡ್ಕೊಂಡು ಶಾಂತನ ಮಾತಾಡ್ಸ್ಕೊಂಡು, ಮಗ ಸ್ನಾನ ಮಾಡ್ಸೋರಿಗೂ ಶಾಂತನ ಒಂದ್ಗಡೆ ಮಾತಾಡ್ಸ್ಕೊಂಡು ಆಮೇಲೆ ಹೋಗಿರಂತೆ. ಕೂತ್ಕೊಳ್ಳಿ ಕಾಪಿ ಮಾಡ್ತಾ ಪುಟ್ಟಿ ಅಂತೇಳಿ ಕೂರಿಸ್ತೇ ಹೋಗವ, ಒಂದು 2 ಕಪ್ ಕಾಪಿ ಮಾಡ್ಕೊಬರಗವ. ಓ ತಕ ಹಂಗಂದಕ್ಕೆ ಸಾವಿತ್ರ ಆಗ್ತಾ ಬಂದ್ಲು ಕಣ, ಬರೇಕ 100 ಸಾಯಿಸು. ಈಗ ತಾನೇ ಒಬ್ಬ ಹೇಳ್ತಾ ಇದ್ಲು ಸಾವಿತ್ರ ಕರೆ ಕಳ್ಸಿದ್ದೆ ಅಂತ, ಬಂದಬಿಟ್ಟ ನೋಡು. ಓ ಎಲ್ಲ ಇಲ್ಲೇ ಇದ್ದೀರಲ್ಲ, ಮತ್ತೆ ಇನ್ನೇ ಕರೆ ಕಳ್ಸಿದ್ರೆ ನನ್ನ ಸ್ನಾನ ಮಾಡ್ಸಕ್ಕೆ ನೀವ್ ಯಾರ ಮಾಡಿಸ್ಕೊಟ್ಟಿದ್ರಾಗಿತ್ತು, ನಿಮ್ಗೂ ಬರೋದೆಲ್ಲ ಮಾಡಿಸ್ಕೊಳ್ಳೋದಲ್ವೇನಿಲ್ಲ? ಇಲ್ಲ ಕದ್ ಬಾರೇಕ, ನಾವು ಬರೋವತ್ಕೆಲ್ಲ ನಿನ್ ಕರೆಯ ಕಳ್ಸಿದ್ರು. ನಾವು ಈಗ ಮಗ ನೋಡೋಣ ಅಂತವ ಇತ್ತಾಗ ಬಂದು ಇಲ್ಲೇ ನಿಂತಿದ್ವಾ. ತಡಿ ಮನೆದಿಂದ ನೀನು ಹೋಗಿ ಬಂದಿದ್ದೆ ಅಂತಲ್ಲಿ ನಂಗೆ ಅಂದಲ್ಲ, ಅವಳು ಹೋಗಿ ಬಂದವಳೆ, ನಾವು ಹೋಗಿ ನೋಡ್ಕೊ ಬಂದ್ರೆ ಆಯ್ತು. ಇನ್ನು ಏನಿದ್ರು ಗುಣಿಗೆ ಹಾಕುವಾಗ ಕರೀತಾರೆ, ಆಗ ಹೋಗೋದೇನು ನೋಡ್ಕೊ ಬಂದ್ಬಿಡೋಣ, ಆಮೇಲೆ ಬೇಕಾದ್ರೆ ಬಂದ್ರೆ ಗುಣಿಗೆ ಹಾಕುವಾಗ ಅಂತ ಅಂದ್ಬಿಟ್ಟು ನಾವು ಬಂದು ಮಾತಾಡ್ಕೊಂಡು ಬಾರೆ ಸಾಯಿದ್ರು ಕುತ್ಕ. ನೀನು ಆಮೇಲೆ ಕಾಪಿ ಕುಡಿದ್ಬಿಟ್ಟೆ ಹೋಗಿ ಸ್ನಾನ ಮಾಡಿಸಿವಂತೆ. ಹೆಂಗೋ ಆಮೇಲೆ ಒಂಗಳಿಗೆ ತಳಾದ್ರೂ ಪರವಾಗಿಲ್ಲ, ಕಾಪಿ ಕುಡ್ಬಿಟ್ಟು ಇದಕ್ಕೆ ಮಾಡಿಸಿದ್ರಾಯ್ತು. ಹೋಗೋಗ್ಬಿಟ್ಟು ಹೊಸ ಕಾಪಿ ತಗೋಬಾ. ಓ ಎಲ್ಲ ಏಟ್ ಬರ್ರೆ ಕಾಪಿ ಮಾಡ್ಕೊಂಡು ತಗೋಬತ್ತು ನೋಡು. ಎಲ್ಲರಿಗೂ ಪಾಪ ಕಾಪಿ ಮಾಡ್ಕೊಂಡು ತಗೊಬಂದೈತಿ. ತಾಳ್ರಕ್ಕ ಎಲ್ಲರೂ ಕಾಪಿ ಮಾಡ್ಕೊ ಬಂದೀನಿ, ಹೆಂಗೈತಾನೋ ಗೊತ್ತಿಲ್ಲ, ಮಾಡ್ಕೊ ಬಂದೀನಿ. ಕುಡಿದ್ಬಿಟ್ಟು ಹೇಳಿ ಸಂದಾಕ ಇಟ್ಕೊಂಡ್ ಬಿಡವ. ನೀನ್ ಮಾಡೋದು ಅಂದ್ರೆ ಕೇಳ್ಬೇಕೆ, ಸಂದಾಕೆ ಇರ್ತದೆ, ಫಸ್ಟ್ ಕ್ಲಾಸ್ ಆಗಬೇಕಂತ. ಅಕ್ಕ ಸಾವಿತ್ರಕ್ಕ ನೀರೆಲ್ಲವ ಕಾದವೆ, ಎಣ್ಣೆನೂ ಬಿಸಿಗಿಟ್ಟಿವ್ನಿ. ತಡಿ ಒಕ್ಕರೆಲ್ಲವ ಅಕ್ಕನ ರೂಮ್ಗೆ ಹೋಗಿ ಮಗ ಎಲ್ಲ ನೋಡಿ ಮಾತಾಡಿದ್ಮೇಕೆ ಸ್ನಾನ ಮಾಡಿಸ್ಕೊಡಿ ಅಂತ ಹೊಸಿ ತಡ ಆಯ್ತದ ಕಣೆ ಅಕ್ಕ. ಏನು ಪರವಾಗಿಲ್ವೇ? ಇಲ್ಲ ಹೋಗ್ಬೇಕ ಬಿರ್ರೆ? ಇಲ್ಲ ಕಂತ ಅಕ್ಕವ, ನನಗೆ ಗೊತ್ತಲ್ಲ ಹೆಂಗು ಮಗ ಸ್ನಾನ ಮಾಡ್ಸ ಕರೆ ಕಳಿಸ್ತಿ ಅಂತವ. ನಾನು ಬಿರ್ಬಿರ್ನೆ ಎಲ್ಲ ಕೆಲಸ ಮುಗಿಸಿ ಮಾಡಿಟ್ಟೆ ಬಂದೀನಿ. ಇನ್ನೇನು ನಮ್ಮನೇನು ಇಲ್ಲ, ಅಯ್ಯಪ್ಪ ಗತ್ತಕ್ಕೆ ಹೋಗೋನೆ. ಇನ್ನು ಬರೋ ಸಂದ ಆಯ್ತದೆ. ನನಗಿನ್ನೇನು ಆಮ್ಯಾಕಿಂದ ದನ ಬಿಟ್ಕೊ ಹೋಗೋದು ಒಂದೇಯಾ, ಏನು ತೊಂದರೆ ಇಲ್ಲ ಕಂದ್ಬಿಡು. ಇವರಿಂದೇನು ಇವರೆಲ್ಲ ಇರ್ತಾರಲ್ಲ, ನಾನು ಮಾತಾಡ್ಸ್ಕೊಂಡು ಆಮೇಲೆ ಹೂವು ಕೊಟ್ಬಿಟ್ಟು ಹೋಯ್ತೀನಿ. ಹಂಗಾರೆ ಸರಿ ಬಿಡು ಆಯ್ತು. ನಾನು ಅದಕ್ಕೆ ಲೇಟ್ ಆಯ್ತಲ್ಲ, ನೀನು ಬಿರ್ನು ಹೋಗ್ಬೇಕು ಅಂತೀಯ ಏನೋ ಅಂತವ ಕೇಳ್ದೆ. ಎಂತ ಬಿರ್ನು ಹೋಯ್ತಾಳ ಬಾ, ಇವರೆಲ್ಲರೂ ಇಲ್ವಾ ಹೋಯ್ತಾಳ್ಕಂತೆ ಮಾಡಿಸ್ಕೊಟ್ಬಿಟ್ಟು ಆಮೇಕಿಂದ ಹೋಯ್ತಾರೆ. ಏನು ಬರೋದೇ ಅಪರೂಪಕ್ಕೆ ಬರ್ತಾರೆ. ಊರಾಗಿದ್ರು ಇಲ್ಲೇ ಹೋದ್ರು ಏನು ಮಾಡ್ತಾಳೆ ತಪ್ಪಕ್ಕಂತ ನೋಡೋಕ್ಕೆಲ್ಲ ತಿರುಗಿ ಎಲ್ಲ ಅಪರೂಪಕ್ಕೆ ಬಂದವ್ರೆ. ಎಂತ ಹೋಗ್ತಾರೆ ಹೋಯ್ತಾರೆ. ಆಮೇಲೆ ಬಿಡು ಮಗಿಗೆಲ್ಲ ಸ್ನಾನ ಮಾಡಿಸಿದ್ಮೇಲೆ ಹೋಯ್ತಾರ್ಕಂತೆ. ಬಿರ್ಬಿರ್ನೆ ಕರ್ಕೊಂಡೋಗಿ ಮಗವನು ಶಾಂತಂದುವೆ ತೋರ್ಸು. ತಪ್ಪಕ್ಕ ಇವ್ರು ಶಾಂತನ ಗಂಡು ಮನೆ ಕಡೆ ಯಾರು ಬಂದಿಲ್ಲ, ಅದು ಮೊಲ ಕಡೆ ಮಗಾಗ ನೋಡಕ್ ಬಂದಿಲ್ವ ಅವ್ರು ಪುಣ್ಯಾತ್ಮರು? ಕಡೆ ತಪ್ಪಕ್ಕ ನಾನು ಕೇಳೋಣ ಅಂತ ಇದ್ದೆ. ಇಲ್ಲಿ ಎಂತ ಮುಂಡೆ ಮಗ್ನವ್ ಇರಬೇಕು ಅಲ್ಲ ಬರಬಾರ ಆದ್ರೂ ಅಯ್ಯೋ ಬಂದಿಲ್ಲ ಕಣೆ. ದರ್ದ್ರ ಮುಂಡವ ಅಂತೇವೆ ಬಾ, ಅವ್ರಿಗೂ ಅವೇ ಮಕ್ಳು ಮರಿ ಅಲ್ಲವಾ, ಈಗಿಲ್ಲ ಅಂದ್ರೆ ಮುಂದಕ್ಕಾರ ತಿಳಿತತೆ. ಬಾ ಯಾಕೆ ತಲೆ ಕೆಸ್ಕೊಬೇಕು ಬರ್ದಿರ್ತಾರೆ. ಹೆಂಗೋ ನನ್ನ ಅಳಿಯ ಮಾರಾಯ ಸತ್ವಂತ ಅವನೊಬ್ಬ ಒಳ್ಳೊಂದು ಸಿಕ್ಕಿರೋ ಹೊತ್ತಿಗೆ ಹೆಂಗೋ ನನ್ನ ಮಗಳು ಜೀವನ ಜಟಾಯಿಸೈತಿ. ಇಲ್ಲ ಅಂದಿದ್ರೆ ಮುಳುಗ್ ಸಾಕಿರ್ಕಂತಾಗ ಅವ್ರೇನು ಬಿಡ್ತಿತ್ತಿಲ್ಲ. ಬರ್ದಿರೋರು ಅಲ್ಲೇ ಇರಲಿ ಸುಮ್ಕಿರು ಒಳ್ಳೇದೇ. ಹೋಗಣ್ಣ ಅದೇ ಒಳ್ಳೇದಾಯ್ತು, ಅಲ್ಲೇ ಇರಲಿ. ಅವ್ರು ಬರ್ದಿದ್ರು ಏನಾಗ್ಲಿ, ಅವ್ರು ಬಂದು ಮಾಡತ್ತಾನೆ ಏನೈತಿ. ಅದೇ ಗುಣಿಕ್ ಹಾಕುವಾಗ ಒಂದಪ್ಪ ಹೇಳ್ ಕಳಿಸ್ತೀವಿ, ಬಂದ್ರು ಬರಲಿ ಬಿಟ್ರು ಬರಲಿ ತಲೆ ಕೆಸ್ಕೊಳಕ್ಕೆ ಹೋಗ್ಬೇಕಂತ. ಓ ಕನಷ್ಟು ಮಾಡ್ರಕ್ಕ, ತಲೆ ಕೆಸ್ಕೊಳಕ್ಕೆ ಹೋಗ್ಬೇಡಿ. ಗುಣಿಗೆ ಹಾಕುವಾಗ ಹೇಳ್ಬೇಕು, ಒಂದಪ್ಪ ಹೇಳಿ ನಮ್ಮ ಕರ್ತವ್ಯ. ಬಂದ್ರು ಬರ್ತಾರೆ ಬಿಟ್ರು ಬಿಡ್ತಾರೆ ಆಟೆ.
ನಮಸ್ತೆ ಸ್ನೇಹಿತರೆ, ನಾನು ಈ ಕಥೆ ಮುಂದುವರೆದ ಭಾಗವನ್ನು ನಾಳಿನ ಎಪಿಸೋಡಲ್ಲಿ ಹಾಕ್ತೀನಿ. ನಿಮಗೆ ಇವತ್ತಿನ ಕಥೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ. ಯಾರ್ಯಾರು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ, ಹಾಗೆ ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ನಾನು ಮೊನ್ನೆ ಕೇಳಿದಂತಹ ಒಗಟಿಗೆ ಉತ್ತರ ಏನಪ್ಪ ಅಂದರೆ ತೆಂಗಿನಕಾಯಿ. ಧನ್ಯವಾದಗಳು ಸ್ನೇಹಿತರೆ.